ಗೈಸ್, ಕನ್ನಡದಲ್ಲಿ ಒಂದು ಲಾಸ್ಟ್ ಬಸ್ ಅಂತ ಮೂವಿ ಇದೆ. ನೋಡಿರ್ತೀರ ಅನ್ಕೋತೀನಿ. ನೋಡಿದರೆ ಗುಡ್, ನೋಡಿಲ್ಲ ಅಂದರೆ ಪರವಾಗಿಲ್ಲ. ಆದರೆ ಆ ಮೂವಿ ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ. ಮತ್ತು ಆ ಮೂವಿಲಿ ಬರೋ ಥರನೇ ಒಂದು ರಿಯಲ್ ಲೈಫ್ ಇನ್ಸಿಡೆನ್ಸ್ ಇದೆ. ಇವತ್ತಿನವರೆಗೂ ಆ ಕೇಸು ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿಯಾಗಿಯೇ ಉಳಿದುಬಿಟ್ಟಿದೆ. ಸೊ ಈ ಒಂದು ಘಟನೆ ಬಂದು ನಮ್ಮ ಪಕ್ಕದ ದೇಶ ಚೀನಾದಲ್ಲಿ ನಡೆದಿದೆ. ಆನ್ 14th November 1995 ಚೀನಾದ ಅರ್ಬನ್ನಿಂದ ಒಂದು ಸಿಟಿ ಬಸ್ ಫ್ರಂಟನ್ ಹಿಲ್ಸ್ ಅನ್ನೋ ಕಡೆಗೆ ಹೊರಡುತ್ತೆ. ಈ ಅರ್ಬನ್ ಸಿಟಿಗೂ ಮತ್ತು ಫ್ರಂಟನ್ ಹಿಲ್ಸಿಗೂ ಇರುವಂಥ ಕಿಲೋಮೀಟರ್ ಬಂದ್ಬಿಟ್ಟು ಒಂದು 15 ಕಿಲೋಮೀಟರ್ ಅಷ್ಟೇ. ಈ ಒಂದು ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಆ ಬಸ್ಸಿಗೆ ಮ್ಯಾಕ್ಸ್ 1.5 hour ಬೇಕು. ಈ ರೂಟಲ್ಲೇ ಓಡಾಡುವ ಬಸ್ ನಂಬರ್ ಬಂದ್ಬಿಟ್ಟು 375 ನಂಬರ್. 14th November 1995 ರಾತ್ರಿ 11:45 ಬಸ್ ನಂಬರ್ 375 ತನ್ನ ಲಾಸ್ಟ್ ಸ್ಟಾಪ್ ಆದಂತಹ ಫ್ರಂಟನ್ ಹಿಲ್ಸ್ ಕಡೆಗೆ ಹೊರಡುತ್ತೆ. ಅವತ್ತಿನ ದಿನ ಆ ರೂಟ್ಗೆ ಹೊರಟಂಥ ಲಾಸ್ಟ್ ಬಸ್ ಇದಾಗಿರುತ್ತೆ. ಮತ್ತು ಈ ಫ್ರಂಟನ್ ಹಿಲ್ಸ್ ಕಡೆ ಹೊರಟಂಥವ್ರು ಯಾರಾದರೂ ಈ ಬಸ್ ಮಿಸ್ ಮಾಡಿಕೊಂಡ್ರೆ ಬೆಳಿಗ್ಗೆವರೆಗೂ ಯಾವುದೇ ವೆಹಿಕಲ್ ಇರೋದಿಲ್ಲ. ಯಾಕಂದರೆ ಈ ಫ್ರಂಟನ್ ಹಿಲ್ಸ್ ಕಡೆ ಹೋಗುವಂಥ ದಾರಿ ಏನಿತ್ತು ಅದು ತುಂಬಾ ಭಯಂಕರ. ಒಂದು ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಮತ್ತು ರಾತ್ರಿ ಹೊತ್ತಂತೂ ಆ ರೂಟಲ್ಲಿ ಯಾರೂ ಓಡಾಡಲ್ಲ. ಯಾರಾದರೂ ಬಂದು ಚುಚ್ಚಿ ಕೊಲೆ ಮಾಡಿ ಸಾಯಿಸಿ ಹೋದ್ರೂ ಸಮೇತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಈ ರೀಸನ್ನಿಂದ ರಾತ್ರಿ ಹೊತ್ತು ಯಾರೂ ಓಡಾಡೋದಿಲ್ಲ ಆ ರೂಟಲ್ಲಿ, ಈ ಒಂದು ಬಸ್ ಬಿಟ್ಟರೆ. ಓಕೆ, ಅರ್ಬನ್ನಿಂದ ಬಸ್ ನಂಬರ್ 375 ಹೊರಡುತ್ತೆ. ಮತ್ತು ಫಸ್ಟು ಸ್ಟಾಪಲ್ಲೇ ಈ ಒಂದು ಬಸ್ಸಿಗೆ 4 ಜನ ಹತ್ತುತ್ತಾರೆ. ಒಂದು ಹುಡುಗ ಹುಡುಗಿಯ ಜೋಡಿ, ಮತ್ತೊಬ್ಬ ಸಿಂಗಲ್ ಹುಡುಗ, ಮತ್ತೊಬ್ಬ ಮುದುಕ ಹತ್ತುತ್ತಾರೆ. ಸೊ ಈ 4 ಜನ ಬಸ್ ಒಳಗಡೆ ಹತ್ತುತ್ತಾರೆ. ಮತ್ತು ಹುಡುಗ ಹುಡುಗಿ ಜೋಡಿ ಏನಿರುತ್ತಲ್ಲ ಅವ್ರು ಬಂದು ಬಸ್ನ ಡ್ರೈವರ್ ಸೀಟ್ ಇರುತ್ತಲ್ಲ ಅದ್ರ ಹಿಂದೆಗಡೆನೇ ಕೂತ್ಕೋತಾರೆ. ಆ ಮುದುಕ ಹೋಗ್ಬಿಟ್ಟು ಅವರು ಆ ಹುಡುಗ ಹುಡುಗಿ ಕೂತಿರ್ತಾರಲ್ಲ ಅವ್ರ ಹಿಂದೆನೇ ಕೂತ್ತಾರೆ. ಮತ್ತು ಆ ಹುಡುಗ ಸಿಂಗಲ್ ಇರೋ ಹುಡುಗ ಬಂದ್ಬಿಟ್ಟು ಆ ಮುದುಕು ನಿಂತು ಕೂಡ್ತಾನೆ. ಮತ್ತು ಬಸ್ ಹೊರಡುತ್ತೆ. ನವೆಂಬರ್ ತಿಂಗಳು ಫುಲ್ ಚಳಿಗಾಲ. ರೋಡ್ ಎಲ್ಲ ಮಂಜಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಅವಾಗ ತಾನೇನೆ. ಮತ್ತು ಬಸ್ ನಂಬರ್ 375 ಅಲ್ಲಿ ಟೋಟಲ್ 6 ಜನ ಇದ್ದಾರೆ. ಈಗ ಬಸ್ನ ಓಡಿಸುವಂತಹ ಡ್ರೈವರು, ಟಿಕೆಟ್ನ ಹಂಚುವಂತಹ ಕಂಡಕ್ಟ್ರು, ಮತ್ತು ಆ ಹುಡುಗ ಹುಡುಗಿ, ಮತ್ತು ಒಬ್ಬ ಮುದುಕ, ಮತ್ತು ಒಬ್ಬ ಸಿಂಗಲ್ ಹುಡುಗ, ಟೋಟಲ್ 6 ಜನ ಆದರು. ಸೊ ಬಸ್ ಹೋಗ್ತಾ ಇರುತ್ತೆ. ಸಿಟಿ ಎಲ್ಲ ದಾಟಿ ಇನ್ನೇನು ಸ್ವಲ್ಪ ಘಾಟ್ ಸೆಕ್ಷನ್ ಎಂಟ್ರಿ ಆಗಬೇಕು. ಅಲ್ಲೇ ಒಂದು ಬಸ್ ಸ್ಟಾಪ್ ಇರುತ್ತೆ. ಆ ಹುಡುಗ ಹುಡುಗಿ ಏನಿರ್ತಾರೋ ಅವ್ರು ನಮ್ಮ ಸ್ಟಾಪ್ ಬಂತು ಅಂತ ಹೇಳ್ಬಿಟ್ಟು ಇಳಿದೋಗ್ಬಿಡ್ತಾರೆ. ಹುಡುಗ ಹುಡುಗಿ ಅವರು ಇಳಿದೋದ್ಮೇಲೆ ಬಸ್ಸು ಮೂವ್ ಆಗುತ್ತೆ. ಮತ್ತು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಂಡಕ್ಟರ್ ಇರ್ತಾರಲ್ಲ ಅವ್ರು ಹೋಗ್ಬಿಟ್ಟು ಡ್ರೈವರ್ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಮತ್ತು ಆ ಮುದುಕ ಇರ್ತಾನಲ್ಲ ಕಿಟಕಿಲಿ ಆಚೆ ನೋಡ್ತಾ ಕೂತ್ಕೊಂಡಿರ್ತಾನೆ. ಆ ಹುಡುಗ ಇರ್ತಾನಲ್ಲ ಮುದುಕು ನಿಂತು ಕೂತ್ಕೊಂಡಿರೋನು ಅವನು ಹಂಗೆ ಮಲಗಿರ್ತಾನೆ ಆಲ್ರೆಡಿ. ಸೊ ಘಾಟ್ ಸೆಕ್ಷನಲ್ಲಿ ಗಾಡಿ ಆರಾಮಾಗಿ ಹೋಗ್ತಿರ್ಬೇಕಾದಾಗ ಯಾರೋ ಇಬ್ಬರು ದೂರದಲ್ಲಿ ಕೈ ಅಂತಾರೆ. ಆ ಥರ ಅಂತ ಇದ್ದಂಗೆ ಡ್ರೈವರ್ ಫುಲ್ ಗಾಬರಿ ಆಗಿಬಿಡ್ತಾನೆ. ಯಾರೋ ಇವರು ಕಳ್ಳರಿರ್ಬೇಕು ಅನ್ಕೊಂತಾನೆ ಡ್ರೈವರು. ಆಗ ಬಸ್ನ ಇದ್ದಕ್ಕಿದ್ದಂಗೆ ಸ್ಪೀಡ್ ಮಾಡ್ತಾನೆ ಬಸ್ನ. ಯಾರೋ ಇವ್ರು ಕಳ್ಳರಿರ್ಬೇಕು ಅಂತ ನಿಲ್ಲಿಸ್ಬಾರ್ದು ಅಂತ. ಆ ಕಂಡಕ್ಟರ್ ಇದ್ಬಿಟ್ಟು ಯಾರೋ ಪಾಪ ಕಾಣೋ ಎಷ್ಟೊತ್ತಲ್ಲಿ ಕೈ ಅಂತಿದ್ದಾರೆ, ನಿಲ್ಲಿಸೋ ಅಂತ ಹೇಳಿ ನಿಲ್ಲಿಸ್ತಾನೆ ಗಾಡಿನ. ಆ್ಯಂಡ್ ನೋಡಿ, ಕೈ ಮಾಡಿದ್ದಿದ್ದು 2 ಆದರೆ ಬಸ್ ಒಳಗತ್ತದು 3. ಮತ್ತು ಆ 3 ಜನ ನೋಡೋಕ್ಕೆ ಏನೋ ಒಂಥರ ಕಾಣಿಸ್ತಾ ಇರ್ತಾರೆ. ಯಾಕಂದರೆ ಅವರು ರಾಜರ ಕಾಲದ್ದು ಹಳೇ ಬಟ್ಟೆ ಹಾಕೊಂಡಿರ್ತಾರೆ. ಆ 3 ಜನರಲ್ಲಿ ಒಬ್ಬ ಏನೋ ಫುಲ್ಲು ಸುಸ್ತಾಗಿರೋ ಥರ, ಎನರ್ಜಿನೇ ಇಲ್ಲ ಅನ್ನೋ ಥರ ಫುಲ್ಲು ಇದಾಗಿಬಿಟ್ಟಿರ್ತಾನೆ. ಓಕೆ, ಮತ್ತು ಬಸ್ ಒಳಗಡೆ ಎತ್ಕೊತಾರೆ. ಕಂಡಕ್ಟರ್ ಟಿಕೆಟ್ ಕೊಡ್ತಾನೆ. ಮತ್ತು ತಗೊಂಡು ಸೀದಾ ಲಾಸ್ಟ್ ಸೀಟಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅವರು. ಮತ್ತು ಡ್ರೈವರ್ ಬಸ್ನ ಮೂವ್ ಮಾಡ್ತಾನೆ. ಮೂವ್ ಮಾಡ್ತಾ ಬಸ್ ಹೋದಂಗೆಲ್ಲ ಘಾಟ್ ಸೆಕ್ಷನ್ ಫುಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಹೋದಂಗೆಲ್ಲ ಮಳೆ ಇನ್ನೂ ತುಂಬ ಸ್ಟಾರ್ಟ್ ಆಗುತ್ತೆ ಮಳೆ. ಆ್ಯಂಡ್ ಮತ್ತೆ ಸ್ವಲ್ಪ ದೂರ ಹೋಗ್ತಾ ಇದ್ಮೇಲೆ ಆ ಮುದುಕ ಏನಿರ್ತಾನಲ್ಲ ಅವನು, ಆ ಹುಡುಗ ಇರ್ತಾನಲ್ಲ ಮುದುಕನಿಂದೆ, ಆ ಹುಡುಗನ ಮೇಲೆ ಸುಮ್ಮನೆ ತುಂಬ ಜೋರಾಗಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇವ್ರು ಹಿಂಗೆ ಗಲಾಟೆ ಮಾಡೋದು ನೋಡಿ ಕಂಡಕ್ಟರ್ ಬಂದು ಯಾಕೆ ಏನಾಯಿತು ಅಂತ ಹೇಳ್ಬಿಟ್ಟು ಆ ಮುದುಕನು ಮತ್ತು ಆ ಹುಡುಗನ ಕೇಳ್ತಾನೆ. ಮತ್ತು ಮುದುಕ ಹೇಳ್ತಾನೆ, ಆ ಹುಡುಗ ನನ್ನ ಹಿಂದೆ ಕೂತ್ಕೊಂಡ್ಬಿಟ್ಟು ನಿಧಾನಕ್ಕೆ ನನ್ನ ಪರ್ಸಿಗೆ ಕೈ ಹಾಕಿ ನನ್ನ ಪರ್ಸ್ನ ಕಳ್ತನ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಮುದುಕ. ದೆನ್ ಆ ಹುಡುಗ ಹೇಳ್ತಾನೆ, ನಾನು ಯಾಕ್ರಿ ನಿಮ್ಮ ಪರ್ಸ್ನ ಕಳ್ತನ ಮಾಡಲಿ, ನನಗೇನಂತ ಕರ್ಮ ಬಂದಿದೆ ಅಂತ ಅಂತಾನೆ. ಹಂಗಂತಿದ್ದಂಗೆ ಆ ಮುದುಕ ಹೇಳ್ತಾನೆ, ಇಲ್ಲ ನೀನೇ ನನ್ನ ಪರ್ಸ್ ಕಳ್ತನ ಮಾಡಿರೋದು, ನಾನು ಕೈ ಹಾಕಿದ್ದು ನೀನು ನೋಡಿದೆ, ನೀನು ಹಾಕಿರೋದು ನಾನು ನೋಡಿದೆ ಅಂತ ಹೇಳಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಂಡಕ್ಟರು ಆದಷ್ಟು ಅವರಿಬ್ಬರನ್ನ ಸಮಾಧಾನ ಮಾಡೋಕ್ಕೆ ನೋಡ್ತಾನೆ. ಏನೇ ಅಂದರೂ ಸಮಾಧಾನ ಆಗಲ್ಲ ಅವರು. ದೆನ್ ಆ ಹುಡುಗ ಅಂತೂ ಹೆಂಗೆ ಚೀರಾಡ್ತಿರ್ತಾನೆ ಅಂದರೆ ಆ ಮುದುಕ ಒಂದೊಂದು ಮಾತಾಡೋಲ್ಲ, ಸಿಕ್ಕಾಪಟ್ಟೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾನೆ ಆ ಹುಡುಗನ ಮೇಲೆ ಮುದುಕ. ಇವರಿಬ್ಬರು ಜಗಳ ಆಡೋದು ನೋಡಿಬಿಟ್ಟು ಕಂಡಕ್ಟ್ರಿಗೆ ತುಂಬ ಸಿಟ್ಟು ಬಂದುಬಿಟ್ಟು ಹೇಳ್ಬಿಡ್ತಾನೆ, ನೀವೇನಾದರೂ ಜಗಳ ಮಾಡೋದು ನಿಲ್ಲಿಸಿಲ್ಲ ಅಂದರೆ ನಾನು ಬಸ್ಸಿಂದ ನಿಮ್ಮನ್ನು ಕಡೆಗೆ ಇಳಿಸ್ತೀನಿ.
ಇಲ್ಲೇ ಇಳಿಸೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಆ ಮುದುಕ ಹೇಳ್ತಾನೆ, ನಮ್ಮನ್ನ ಇಲ್ಲೇ ಇಳಿಸ್ಬಿಡಿ, ನಾನು ಇವನ್ನ ಕರ್ಕೊಂಡೋಗಿ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಕೊಟ್ಟು ನಾನು ಪರ್ಸ್ ಕಳು ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ಇವನ ಮೇಲೆ ನಾನು ಅಂತ ಹೇಳ್ತಾನೆ ಆ ಮುದುಕ. ಅಗೈನ್ ಆ ಹುಡುಗ ಮತ್ತೆ ಸ್ಟಾರ್ಟ್ ಮಾಡ್ತಾನೆ, ನಾನೇನು ನಿಮ್ಮ ಪರ್ಸ್ ಕಳ್ಳತನ ಮಾಡಲಿ, ನನಗೇನಂತದ್ದು ಬಂದಿದೆ ಅಂತೇಳಿ ಅಗೇನ್ ಮತ್ತೆ ಜೋರಾಗಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಹುಡುಗ. ಇವರಿಬ್ಬರು ಇಷ್ಟೊಂದು ಗಲಾಟೆ ಮಾಡ್ತಾ ಇರೋದು ನೋಡ್ಬಿಟ್ಟು ಆ ಕಂಡಕ್ಟರ್ ಕೋಪ ಬಂದು ಅವರಿಬ್ಬರನ್ನ ಬಸ್ಸಿಂದ ಕೆಳಗೆ ಇಳಿಸ್ಬಿಟ್ಟು ಹೊರಟ್ಬಿಡ್ತಾನೆ. ಮತ್ತು ಇಳಿತಿದ್ದಂಗೆ ಆ ಹುಡುಗ ನೋಡ್ತಾನೆ, ಅವನು ಮತ್ತು ಆ ಮುದುಕನ್ನು ಬಿಟ್ಟರೆ ಹಿಂದೆ ಮುಂದೆ ಆ ಕಡೆ ದೂರ ಕಾಣೋವರೆಗೂ ಯಾರೂ ಕಾಣಿಸ್ತಿರಲ್ಲ ಅವರಿಬ್ಬರನ್ನ ಬಿಟ್ಟರೆ. ಹುಡುಗ ಹೇಳ್ತಾನೆ, ನೋಡ್ರಿ ನೀವು ಮಾಡೋ ಕೆಲಸದಿಂದ ನಾವಿಲ್ಲೆಲ್ಲೋ ಕಾಡಿನಲ್ಲಿ ಇಳಿಯಂಗಾಗಿದೆ, ನಡೀರಿ ಪೊಲೀಸ್ನವ್ರಿಗೆ ಕೊಡ್ತೀನಿ ಅಂತ ಅಂದ್ರೆ ತಾನೆ, ನಡೀರಿ ನನಗೆ ಪೊಲೀಸ್ನವ್ರ ಹತ್ರ ಹೋಗೋಣ, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಸಿಗಬೇಕು ಅಂತ ಹುಡುಗ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ ವಜ್ಜನ ಮೇಲೆ. ದೆನ್ ಆ ಮುಡ್ಕ ಇಷ್ಟೊತ್ತು ತುಂಬ ಚೀರಾಡಿ ಕೋಪದಿಂದ ಮಾತಾಡ್ತಿದ್ದವನು ಈಗ ತುಂಬ ಕೂಲಾಗಿ ಮಾತಾಡ್ತಿರ್ತಾನೆ ಹುಡುಗನ ಮೇಲೆ. ನನ್ನ ಮಾತನ್ನು ತುಂಬ ಸಮಾಧಾನದಿಂದ ಕೇಳಿಸ್ಕೊಂಬಗನೆ, ನನಗೆ ಗೊತ್ತು ನೀನು ನನ್ನ ಪರ್ಸ್ನ ಕಳ್ತನ ಮಾಡಿಲ್ಲ, ಆ ವಿಷಯ ನನಗೂ ಗೊತ್ತು, ಆ ಥರ ನಾನೇ ಹೇಳಿ ನಿನ್ನನ್ನು ಕೆಳಗಿಳಿಸಿದ್ದು, ಅದು ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತಾನೆ ವಜ್ಜ. ಹುಡುಗ ಕೇಳ್ಬಿಟ್ಟು, ಇದ್ಯಾವ ಥರ ಒಳ್ಳೇದ್ರಿ, ನಡ ರೋಡ್ನಲ್ಲಿ ಕತ್ಲೆಯಲ್ಲಿ ಬಸ್ಸಿಂದ ಕೆಳಗಿಳಿಸ್ಬಿಟ್ಟು ಒಳ್ಳೇದಂತ ಮಾತಾಡ್ತಿದ್ದೀರಲ್ರಿ ಅಂತ ಬೈತಾನೆ. ಅದಕ್ಕೆ ಆ ಮುದ್ಕ ಹೇಳ್ತಾನೆ, ಹೂನಪ್ಪ ನನಗೆ ಚೆನ್ನಾಗಿ ಗೊತ್ತು ನಾನು ಮಾಡಿದ ತಪ್ಪು ಅಂತಾನೆ ಅಂತ ಹೇಳ್ತಾನೆ ಆ ಮುದುಕ. ಮತ್ತೆ ಆ ಮುದುಕ ಹೇಳ್ತಾನೆ, ಆದರೆ ನಾನು ನಿನಗೊಂದು ವಿಷಯ ಹೇಳಲ್ಲ, ಬಸ್ಸಲ್ಲಿ ಲಾಸ್ಟಿಗೆ ಹತ್ಕೊಂಡ್ರಲ್ಲ ಆ 3 ಜನ, ಅವ್ರನ್ನ ಒಬ್ಸರ್ವ್ ಮಾಡ್ದ ನೀನು ಅಂತ ಕೇಳ್ತಾನೆ ಹುಡುಗಿಗೆ. ಹುಡುಗ ಯಾಕೆ ಅಂತ ಕೇಳ್ತಾನೆ, ಅವ್ರನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಿತ್ತು ನೀನು, ಅವ್ರು ನೋಡಿದ್ರೆ ಒಂದು ಸ್ವಲ್ಪ ವಿಚಿತ್ರ ಅನಿಸಿದ್ರು, ನಿನಗೆ ಅನಿಸಿದ್ರು ಎಲ್ಲ ಗೊತ್ತಿಲ್ಲ, ನನಗೆ ತುಂಬ ವಿಚಿತ್ರ ಅನಿಸಿದ್ರು ಅವರು, ಅದಕ್ಕೆ ಈ ಥರ ನಾಟಕ ಮಾಡಿಬಿಟ್ಟು ನೀನು ನಿಲ್ಲಿಸ್ತೆ ಅಂತಾನೆ. ದೆನ್ ಮತ್ತೆ ನಾನು ಅವ್ರನ್ನ ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅವಾಗ ನನಗೆ ಗೊತ್ತಾಯಿತು ಅವ್ರು 3 ಮನುಷ್ಯರಲ್ಲ ಅಂತ, ಅವ್ರು 3 ಕಾಲಿಲ್ಲ, ಗಾಳಿಯಲ್ಲಿ ತೇಲಾಡ್ತಿದ್ದಾರೆ. ಆವಾಗ ಗೊತ್ತಾಯಿತು ನನಗೆ ಇವ್ರು 3 ದೆವ್ವಗಳು ಅಂತ. ಆದರೆ ಇದೆಲ್ಲ ನನಗೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ನನ್ನ ಪರ್ಸ್ ಕಳೆದೋಯ್ತು ಅಂತ ನಿನ್ನ ಮೇಲೆ ಕೂಗಾಡಿ ಗಲಾಟೆ ಮಾಡಿಕೊಂಡು ಬಸ್ಸಿಂದ ಕೆಳಗಿಳಿದೆ, ಇದೆರಡು ನಮ್ಮ ಒಳ್ಳೇದಕ್ಕೆ ತಾನೇನಪ್ಪ ಅಂತ ವಜ್ಜ ಹುಡುಗಂಗೆ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ್ಮೇಲೆ ಹುಡುಗ ಫುಲ್ ಶಾಕ್ ಹೋಗ್ಬಿಡ್ತಾನೆ. ಹೌದಾ, ಇದನ್ನೆಲ್ಲ ನೋಡಿದ್ರೆ ನೀವು, ಆಗಿದ್ದರೆ ನಾವು ಆ ಬಸ್ಸಲ್ಲಿರುವ ಕಂಡಕ್ಟರ್ ಮತ್ತು ಡ್ರೈವರ್ನ ಉಳಿಸ್ಲೇಬೇಕು ನಾವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪನೇ ದೂರ ಇರುವಂತಹ ಪೊಲೀಸ್ ಚೆಕ್ ಪೋಸ್ಟ್ ಹತ್ರ ಹೋಗ್ಬಿಡ್ತಾರೆ. ಮತ್ತು ಅಲ್ಲಿರುವ ಪೊಲೀಸ್ನರಿಗೆ ಹೋಗ್ಬಿಟ್ಟು ನಮ್ಮ ಹತ್ರ ಈ ಥರ ಎಲ್ಲ ಆಯಿತು, ಹಿಂಗಾಯಿತು, ನಾವು ಈ ಥರ ನೋಡಿದ್ವಿ ಅಂತ ಪೊಲೀಸ್ನವ್ರಿಗೆಲ್ಲ ಹೇಳ್ತಾರೆ ಅವರಿಬ್ಬರು. ಮತ್ತು ಬಸ್ನ ಕಂಡಕ್ಟರು ಮತ್ತು ಡ್ರೈವರ್ಗೆ ಅವ್ರ ಜೀವಕ್ಕಿಬ್ಬರಿಗೂ ತುಂಬ ಅಪಾಯ ಇದೆ, ಮತ್ತು ನೀವು ಹೋಗಿ ಬೇಗ ಅವ್ರನ್ನ ಕಾಪಾಡಿ ಅಂತ ಹೇಳ್ತಾನೆ. ದೆನ್ ಆ ಪೊಲೀಸವರು ಮತ್ತು ಅದನ್ನೇನು ನಮ್ಮದೆ ಹುಡುಗನ್ನು ಮತ್ತು ಆ ಮುದುಕನ್ನು ಬೈದು ಬಿಡ್ತಾರೆ. ಪೊಲೀಸ್ನವ್ರು ಮತ್ತೆ ಕೇಳ್ತಾನೆ, ಪೊಲೀಸ್ನವ್ರ ಜೊತೆ ಇರ್ತಾರಲ್ಲ ಇನ್ನೊಬ್ಬ ಬಂದ್ಬಿಟ್ಟು ಕೇಳ್ತಾರೆ, ಎಷ್ಟಪ್ಪ ಕುಡ್ದಿದ್ದೀರಾ ನೀವು, 16 19 ಮೋಸ್ಟ್ಲಿ ಫುಲ್ಲಾಗಿದ್ದಂಗಿದ್ದೀರಾ ಅಂತ ಕೇಳ್ತಾನೆ ಬಂದುಬಿಟ್ಟು. ಯಾವುದೋ ಇದು ಈ ರಾತ್ರಿಯಲ್ಲಿ ದೆವ್ವ ಭೂತ ಅಂತ ಬಂದುಬಿಟ್ಟು ನೀವು ಎಷ್ಟೋ ಕುಡ್ದಿದ್ದೀರಾ ನೀವು, ತಿಕ್ಕ ಮುಚ್ಕೊಂಡು ಮನೆಗೆ ಹೋದರೆ ಸರಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾನೆ ಪೊಲೀಸು. ದೆನ್ ಆ ಹುಡುಗ ಮತ್ತು ಆ ಮುಟ್ಕ ಬಂದುಬಿಟ್ಟು ನಮ್ಮ ಮಾತನ್ನ ತುಂಬ ಸೀರಿಯಸ್ ಆಗೈತಾ ಅಂತ ಇಲ್ಲಲ್ಲ ಈ ಪೊಲೀಸವರು ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗಿಬಿಡ್ತಾರೆ. ಆ ಹುಡುಗ ಮತ್ತು ಆ ವಜ್ಜ ಅವ್ರವ್ರ ಮನೆಗೆ ಹೊರಟುಬಿಡ್ತಾರೆ. ದೆನ್ ನೆಕ್ಸ್ಟ್ ಡೇ 15 ನವೆಂಬರ್ 1995 ನ್ಯೂಸ್ ಬರುತ್ತೆ. ಏನಂತ, ಅರ್ಬನ್ನಿಂದ ಹೊರಟಂಥ ಲಾಸ್ಟ್ ಬಸ್ಸು 375 ತನ್ನ ಡೆಸ್ಟಿನೇಷನ್ ಫ್ರಾಂಟನ್ ಹಿಲ್ಸ್ಗೆ ರೀಚ್ ಆಗಿಲ್ಲ ಅಂತ, ಆ್ಯಂಡ್ ಆ ಬಸ್ ಎಲ್ಲೋಯ್ತು ಅಂತ ಗೊತ್ತೇ ಇಲ್ಲ ಅಂತ. ದೆನ್ ಆ ಪೊಲೀಸ್ನವರು ನೈಟ್ ನಂಬಲಿಲ್ಲ, ಆ ಹುಡುಗ ಮತ್ತು ಆ ಮುದುಕನ್ನ ವಿಚಾರಣೆಗಂತ ಕರೆಸ್ತಾರೆ ಬೆಳಿಗ್ಗೆ. ದೆನ್ ಆ ಹುಡುಗ ಮತ್ತು ಆ ಮುದುಕ ಅದನ್ನೇ ಹೇಳೋದು, ನೈಟ್ ಏನು ಹೇಳಿದ್ರು ಅದನ್ನು, ನಾವು ಬಸ್ಸಲ್ಲಿ ದೆವ್ವ ನೋಡಿದ್ವಿ, ಈ ಥರ ಎಲ್ಲ ಆಯಿತು, ನಾವು ಈ ಥರ ಹೇಳಿದ್ವಿ ಅಂತ ಹೇಳ್ತಾರೆ. ಇವ್ರು ಹೇಳಿದಂಥ ವಿಚಾರವನ್ನು ಕೇಳಿಬಿಟ್ಟು ಪೊಲೀಸ್ನವರು ಇದೆಲ್ಲ ಎವಿಡೆನ್ಸ್ ವ್ಯಾಲ್ಯೂ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಅಗೇನ್ ಅವ್ರ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಡೇ 16th ನವೆಂಬರ್ 1995 ದೆನ್ ಮಿಸ್ ಆಗಿದ್ದಂಥ 375 ಬಸ್ ಎಲ್ಲೋ ದೂರದಲ್ಲಿ 100 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೆರೆಯಲ್ಲಿ ಬಿದ್ದಿರುತ್ತೆ. ದೆನ್ ಆ ಒಂದು ಸ್ಪಾಟಲ್ಲಿ ಪೊಲೀಸ್ ಅವರಿಗೆ 5 ಡೆಡ್ ಬಾಡಿ ಸಿಗ್ತವೆ. ಆ 5 ಡೆಡ್ ಬಾಡಿಯಲ್ಲಿ ಒಂದು ಕಂಡಕ್ಟರ್ ಮತ್ತು ಡ್ರೈವರ್ದು ಸಿಗುತ್ತೆ 2, ಅದರಲ್ಲಿ ಇನ್ನು 3 ಇರ್ತಾವಲ್ಲ ಅನ್ಐಡೆಂಟಿಫೈವ್ ಡೆಡ್ ಬಾಡೀಸ್ ಆಗಿರ್ತವೆ. ಇದರಲ್ಲಿ ಟ್ವಿಸ್ಟ್ ಏನಂದರೆ ಡ್ರೈವರು ಮತ್ತು ಕಂಡಕ್ಟರ್ಗೆ ಹೋಲಿಕೆ ಮಾಡಿದ್ರೆ ಆ 3 ಬಾಡಿ ಇರ್ತಾವಲ್ಲ ತುಂಬಾ ಕೊಳ್ತೋಗಿರ್ತವೆ. ದೆನ್ 48 hours ಹಿಂದ್ಗಡೆ ಸುತ್ತೋಗಿದ್ರು ಇವರಿಬ್ರಿಗಿಂತ ಈ 3 ಬಾಡಿ ಹೆಂಗೆ ಕೊಳ್ತೀವಿ ಇಷ್ಟೊಂದು
ಫುಲ್ಲು ಡಿಕಂಪ್ರೋಸರ್ ಆಗೋಕ್ಕೆ ತುಂಬ ಟೈಮ್ ಬೇಕು. ಅಂಥದ್ರಲ್ಲಿ 48 ಅವರ್ಸ್ಗೆ ಡಿಕಂಪ್ರೋಸರ್ ಆಗೋಕ್ಕೆ ಚಾನ್ಸೇ ಇರಲ್ಲ. ದೆನ್ ಇನ್ನೊಂದು ಏನಂದರೆ ಬಸ್ ನಂಬರ್ 375 ಹೋಗಬೇಕಾಗಿದ್ದು 15 ಕಿಲೋಮೀಟರ್ ಫ್ರಂಟೈನ್ ಹಿಲ್ಸ್. ಆದರೆ ಆ ಬಸ್ ಹೋಗಿ ಬಿದ್ದಿರೋದು ಎಲ್ಲೋ ದೂರದಲ್ಲಿರುವ 100 ಕಿಲೋಮೀಟ್ರಲ್ಲಿರುವ ಕೆರೆಗೆ. ಇಲ್ಲಿ ಪಾಯಿಂಟ್ ಏನು ಅಂತ ಅಂದರೆ ಬಸ್ಸಲ್ಲಿ 100 ಕಿಲೋಮೀಟ್ರ್ ಹೋಗುವಷ್ಟು ಡೀಸೆಲ್ಲೇ ಇರಲಿಲ್ಲ. ಡೀಸೆಲ್ಲೇ ಇಲ್ಲ ಅಂದಮೇಲೆ ಆ ಬಸ್ಸು ಅಷ್ಟು ದೂರ ಹೇಗೋಯ್ತು? ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ಅಥಾರಿಟೀಸು ಆ ಬಸ್ನ ಫ್ಯೂಲ್ ಟ್ಯಾಂಕ್ನ ಚೆಕ್ ಮಾಡ್ತಾರೆ. ಆ ಒಂದು ಫ್ಯೂಲ್ ಟ್ಯಾಂಕು ಫುಲ್ಲು ಬ್ಲಡ್ಡಿಂದ ತುಂಬಿರುತ್ತೆ. ಸೊ ಇದೊಂದು ಎಷ್ಟು ವಿಚಿತ್ರ ಕೇಸ್ ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಘಾಟ್ ಸೆಕ್ಷನಲ್ಲಿ ಒಬ್ಬರು ಪ್ರಯಾಣ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ. ದೆನ್ ಈ ಘಟನೆ ಚೀನಾದಲ್ಲಿ ನಡೆದಿದ್ದು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಫುಲ್ಲು ನಿಮಗೆ ಥ್ರಿಲ್ಲಿಂಗ್ ಫೀಲ್ ಕೊಟ್ಟಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಇದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ದೆನ್ ಅಗೈನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.